ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಇಂದು ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆಯ ಪ್ರಥಮ ಬಾರಿಗೆ ನನ್ನ ವಿದ್ಯಾರ್ಥಿಗಳು 1 ಚಿನ್ನದ ಪದಕಗಳನ್ನು ಮತ್ತು 2 ಕಂಚಿನ ಪದಕಗಳನ್ನು ಪಡೆದರು. 1ನೇ ರಾಷ್ಟ್ರೀಯ ಗೂಜೂರಿಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ 2024ರ ಏಪ್ರಿಲ್ 28ರಿಂದ ಏಪ್ರಿಲ್ 30ರವರೆಗೆ ಕೈಲೋ ಹಾಲ್ MIDC ಅಂಧೇರಿ ಪೂರ್ವ ಮುಂಬೈನಲ್ಲಿ ಯೂನಿಯನ್ ಆಫ್ ಗೂಜು ಆಯೋಜಿಸಿದೆ. Wait. Chalo, shoot. Yes. Okay, okay. Okay. ಒಕಿನಾವಾ ಬುದಕೈ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮಂಡ್ಯ ಹಾಗೂ ಗೋಜೂರಿಯೋ ಕರಾಟೆ ಸೇವಕೈ ಇಂಡಿಯಾ ಮಕ್ಕಳಾದ ಭವಿಷ್ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಮೋಹನ್ ಕಂಚಿನ ಪದಕ ಗಳಿಸಿದ್ದಾರೆ ಮತ್ತು ಲಿಖಿತ್ ಕಂಚಿನ ಪದಕ ಗಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಮೊದಲ ಗೋಜೂರಿಯೋ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಗೋಜೂರಿಯೋ ಕರಾಟೆ ಸಂಸ್ಥೆಯನ್ನು ಪ್ರತಿನಿಧಿಸಿ ಜಿಲ್ಲೆಗೆ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಒಂದು ಚಿನ್ನದ ಪದಕ 2 ಕಂಚಿನ ಪದಕವನ್ನು ಗೆದ್ದು ಮುಂದಿನ ತಿಂಗಳು 7 ಮತ್ತು 9ನೇ ಜೂನ್ನಲ್ಲಿ ಪುಣೆ ಭಾರತದಲ್ಲಿ ನಡೆಯುವ ಏಷ್ಯಾ ಮಟ್ಟದ ಗೋಜೂರಿಯೋ ಕರಾಟೆ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದು ನಮ್ಮ ಸಂಸ್ಥೆಗೂ ಹಾಗೂ ಕರ್ನಾಟಕ ರಾಜ್ಯ ಗೋಜೂರಿಯೋ ಕರಾಟೆ ಸಂಸ್ಥೆಗೂ ಕೀರ್ತಿಯನ್ನು ತಂದಿದ್ದಾರೆ. ಇವಾಗ ನಡೆದಿರೋದು ರಾಜ್ಯ ಮಟ್ಟದ ನ್ಯಾಷನಲ್ ಇವಾಗ ನಡೆದಿರುವಂಥದ್ದು ರಾಷ್ಟ್ರ ಮಟ್ಟದ ಪಂದ್ಯಾವಳಿ. ಅದು ಈ ಪಂದ್ಯಾವಳಿ ಏಷ್ಯಾ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆಯಾಗಿದೆ. ಎಷ್ಟು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು? ಈ ಕರ್ನಾಟಕ ರಾಜ್ಯದಿಂದ 71 ಜನ ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ನಮ್ಮ 3 ಮಕ್ಕಳು ಭಾಗವಹಿಸಿದ್ರು. ಈ 3 ಮಕ್ಕಳು ಗೆದ್ದಿದ್ದಾರೆ. ಒಬ್ಬರು ಕಂಚಿನ ಪದಕ, 2 ಕಂಚಿನ ಪದಕ, ಒಬ್ಬರು ಚಿನ್ನದ ಪದಕವನ್ನು ಗೆದ್ದು ಕೀರ್ತಿ ತಂದಿದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಆಯ್ಕೆ ಆಗಿದ್ದಾರೆ ಇವರು? ನೆಕ್ಸ್ಟ್ ಪುಣೆಯಲ್ಲಿ ನಡೆಯುವ ಜೂನ್ 7, 9ರಲ್ಲಿ ಪುಣೆಯಲ್ಲಿ ನಡೆಯುವ ಏಷ್ಯನ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯಿಂದ ಎಷ್ಟು ಜನ ಹೋಗ್ಬೋದು? ಮಂಡ್ಯ ಜಿಲ್ಲೆಯಿಂದ 3 ಜನ ಹೋಗ್ಬೋದು. ಮತ್ತು ಈ ಪುಣೆಯಲ್ಲಿ ನಡೆಯುವ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದು ಚಿನ್ನ ಪದಕನ ವಿಜೇತರಿಗೆ ಯುರೋಪ್, ಆಸ್ಟ್ರಿಯಾ ಖಂಡದಲ್ಲಿ ವರ್ಲ್ಡ್ ಗೋಜೂರಿಯೋ ಚಾಂಪಿಯನ್ಶಿಪ್ಗೆ ಆಯ್ಕೆ ಆಗ್ತಾರೆ. ಇಂಥ ಪ್ರತಿಭಾವಂತ ಮಕ್ಕಳಿಗೆ ಆರ್ಥಿಕ ಸಮಸ್ಯೆ ಎದುರಾಗಲ್ವ? ತುಂಬ ಆರ್ಥಿಕ ಸಮಸ್ಯೆ ಇದೆ, ಆದರೆ ಯಾರೂ ಸ್ಪಾನ್ಸರ್ ಮಾಡಲ್ಲ. ಹಾಗಾಗಿ ಅವರು ಸ್ವಂತ ಇದರಿಂದ ಬರ್ತಾ ಇದ್ದಾರೆ. ಇನ್ನು ಹೆಚ್ಚಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಗಳಲ್ಲಿ, ಕ್ರೀಡಾ ಇಲಾಖೆಯಲ್ಲಿ ಹೆಚ್ಚು ಯಾರ ಹತ್ರ ಹಣ ಸಹಾಯ ಮಾಡಿ ಸ್ಪಾನ್ಸರ್ ಮಾಡಿ ಆ ಮಕ್ಕಳು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೋದು.